ಬೆಳಗಾವಿ ಅಧಿವೇಶನದಾಗ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ಯಾರ. ಬಿಜೆಪಿ ಅವರಿಗೆ ಇದ್ರಾಗ ಯಾವ ಆಸಕ್ತಿನೂ ಇದ್ದಂಗೆ ಕಾಣವಲ್ದು. ನೀರಾವರಿ ಸೇರಿ ಎಲ್ಲ ವಿಚಾರವಾಗಿ ಮಾತಾಡೋಣ ಬರ್ರಿ ಅಂದ್ರೆ ಬರೇ ರಾಜಕಾರಣ ಮಾಡಕ್ಕೆ ನಿಂತಾರ ಅಂತ ಹುಬ್ಬಳ್ಳಿ ಒಳಗೆ ಹೇಳಿದರು. ಅವರಲ್ಲಿ ಒಗ್ಗಟ್ಟು ಅನ್ನೋದಾ ಇಲ್ಲ, ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮಾಡಕ್ಕೆ ಅವರ ತಯಾರಿಲ್ಲ ಅಂತ ಆರೋಪ ಮಾಡ್ಯಾರ. ಬಿಜೆಪಿ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇಲ್ವಲ್ಲ, ಏನು ಮಾಡೋದು? ಬಿಜೆಪಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮಗೆ ಕಲ್ಲು ಹೊಡೆದ್ರೆ ಕೈ ಹೊಡೆದು ಇದು ಆಯಿತು ಅಂತ ಅವ್ರೇನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ, ಪಾಪ ಏನೋ ಮಾಡ್ತಾ ಇದ್ದಾರೆ. ಮಾಡಿ ಇನ್ನು ಮಹದಾಯಿ ಯೋಜನೆ ಬಗ್ಗೆನೂ ಡಿ ಕೆ ಸಾಹೇಬ್ರು ಮಾತಾಡಿದ್ರು. ಮಹದಾಯಿ ಯೋಜನೆ ಜಾರಿಗೆ ನಮ್ಮ ಸರ್ಕಾರ ರೆಡಿ ಐತಿ, ಟೆಂಡರ್ ಕರೆಯಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿವಿ. ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಸಾಹೇಬರು ಇದ್ರ ಮೇಲೆ ಸ್ವಲ್ಪ ಲಕ್ಷ್ಯ ಕೊಡಬೇಕು, ಅರಣ್ಯ ಇಲಾಖೆ ಪರ್ಮಿಷನ್ ಕೊಡಿಸ್ಬೇಕು, ಅದು ನಂಬಿಕೆ ನಮ್ಗೆ ಐತಿ, ಅನುಮತಿ ಸಿಕ್ಕರೆ ಕೆಲಸ ಚಲೋ ಮಾಡಿಬಿಡ್ತೀವಿ ಅಂತ ಹುಬ್ಬಳ್ಳಿ ಒಳಗೆ ಹೇಳ್ಯಾರ. ನಾನು ಮೊನ್ನೆ ತಾನೇ ಮಿನಿಸ್ಟರ್ನ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದ್ದೀವಿ ಅಂತ ಹೇಳಿದ್ರು. ಅವರು ಹೇಳಿದ್ರು ಇವ್ರು ಹೇಳಿದ್ದಾರೆ ಅಂತ ಹೇಳಿದ್ರು. ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ, ಕೆಲಸ ಪ್ರಾರಂಭ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಇನ್ನಿಷ್ಟಕ್ಕೆ ಡಿ ಕೆ ಸಾಹೇಬ್ರು ಸುಮ್ಮನಾಗಲಿಲ್ಲ. ಕೋವಿಡ್ ಹಗರಣದಾಗ ಮೈಕಲ್ ಡಿ ಕುನಾ ವರದಿ ಮೇಲೆ FIR ಹಾಕ್ಯಾರ, ನಾವೇನು ಅದನ್ನು ಮಾಡಬೇಕಾಗಿಲ್ಲ, ಅವರೇ ಏನು ಮಾಡ್ತಾರೆ ನೋಡೋಣ ಸುಮ್ಮನಿರ್ರಿ ಅಂತ ಡಿ ಕೆ ಸಾಹೇಬ್ರು ಹೇಳ್ಯಾರ. ನಾವು ಯಾರೋ ಬಿಜೆಪಿ ಅವ್ರ ಮೇಲೆ ಹೇಳೋಲ್ರಿ, ಅವ್ರು ಕುನ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನು ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ FIR ಹಾಕಿದ್ದಾರೆ, ನೋಡೋಣ ಅವ್ರೇನೋ ಮಾಡ್ತಾರೆ. ಇನ್ನು ವಿಜಯನಗರಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಮಂಜೂರಾಗೈತಿ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆ ಮಾಡಕ್ಕೆ ಸರ್ಕಾರ ಮಂಜೂರಾತಿನೂ ಕೊಟ್ಟೈತಿ. ವಿಜಯನಗರ ಜಿಲ್ಲೆ ಒಳಗೆ ಜಿಲ್ಲಾ ನ್ಯಾಯಾಲಯ ಕೊಟ್ಟಿದ್ರಿಂದ ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಕೂಡ್ಲಿಗಿ, ಹಡಗಲಿ, ಹರಪನಹಳ್ಳಿ, ಕೊಟ್ಟೂರು ತಾಲೂಕಿಗೆ ಭಾಳ ಅನುಕೂಲ ಆಗಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ಅಧಿಕಾರಿ, ಸಿಬ್ಬಂದಿ ಈ ಎಲ್ಲ ಹುದ್ದೆಗಳ ಜೊತೆಗೆ ಸರ್ಕಾರ ಮಂಜೂರಾತಿ ನೀಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ಯಾರ. ಇನ್ನು ವಿಜಯನಗರ ಜಿಲ್ಲಾ ಕೋರ್ಟ್ಗೆ ಪೀಠೋಪಕರಣ, ಟೈಪ್ ರೈಟರ್ಸು, ಲ್ಯಾಂಡ್ಲೈನ್ ಫೋನು, ಜೆರಾಕ್ಸು, ಲೇಖನ ಸಾಮಗ್ರಿ, ಕಂಪ್ಯೂಟರು ಇವನ್ನೆಲ್ಲ ಸೇರಿದಂಗೆ ಈಗ ಸದ್ಯಕ್ಕೆ ಏನೇನು ಬೇಕಾಗೈತಿ ಅವನ್ನೂ ಕೂಡ ಕೊಡಬೇಕು ಅಂತ ಕೋರ್ಟಿಗೆ ಬೇಕಾಗಿರೋ ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಯನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡಬೇಕು. ಈ ಕೋರ್ಟ್ ಶುರು ಮಾಡೋಕ್ಕೆ 57 ಅಧಿಕಾರಿಗಳು ಬೇಕು. ಸಿಬ್ಬಂದಿ ಹುದ್ದೆಗಳ ಸೃಜನೆಗೆ ಆರ್ಥಿಕ ಇಲಾಖೆ ಸಹಮತಿ ಕೊಡಬೇಕು. ಈ ಹಿನ್ನೆಲೆ ಕೋರ್ಟ್ಗೆ 57 ಅಧಿಕಾರಿ ಮತ್ತು ಸಿಬ್ಬಂದಿ ಹುದ್ದೆ ಸೃಷ್ಟಿ ಮಾಡೋಕೆ ಒಪ್ಪಿಗೆನೂ ಕೊಟ್ಟಾರೆ. ಹೊರಗಿನ ರಾಜ್ಯದವರು ಬಂದು ನಮ್ಮ ರಾಜ್ಯದಾಗ ವ್ಯಾಪಾರ ಮಾಡಕತ್ತಾರ, ಇದರಿಂದ ಇಲ್ಲಿರೋರಿಗೆ ಸಮಸ್ಯೆ ಆಗಕತ್ತೈತಿ. ಹೀಗಾಗಿ ಬೇರೆ ರಾಜ್ಯದ ವ್ಯಾಪಾರಿಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಹೇಳಿ ನಾಳೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣ ಬಂದ್ಗೆ ಕರೆ ಕೊಟ್ಟಾರೆ. ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದಂಥ ಸ್ಥಳೀಯ ವ್ಯಾಪಾರಸ್ಥರು ಬಂದ್ ಕರೆಗೆ ಸ್ಥಳೀಯ ವ್ಯಾಪಾರಿಗಳು, ವಿವಿಧ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಾವು ಅಂತ ಹೇಳಿದರು. ಇದೇ ಟೈಮ್ನಾಗ ಮಾತಾಡಿರುವಂಥ ಈ ಮುಖಂಡ ಪ್ರವೀಣ್ ಗೌಡ ಪಾಟೀಲ್ ಅವರು ಬೀಳಗಿ ಪಟ್ಟಣ ಹಿಂದುಳಿದ ತಾಲೂಕು, ಪಟ್ಟಣದಲ್ಲಿ ಅರಬಿ ಅಂಗಡಿ, ಮೊಬೈಲ್ ಅಂಗಡಿ, ಹೋಟೆಲು, ಕಿರಾಣಿ ಅಂಗಡಿ, ಹಾರ್ಡ್ವೇರು, ಸ್ಟೀಲು ಈ ಎಲ್ಲ ಅಂಗಡಿ ಬರೇ ಹೊರಗಿನವ್ರ ತುಂಬಿಕೊಂಡಾರ. ನಾವೇನು ಮಾಡೋದ್ರಿ? ಇಂಥವ್ರನ್ನ ಬಂದ್ ಮಾಡಬೇಕು, ನಮ್ಮ ಸ್ಥಳೀಯರಿಗೆ ಇಲ್ಲಿ ಹುಡುಗರಿಗೆ ಉದ್ಯೋಗ ಸಿಗುವಂಥ ಕೆಲಸ ಮಾಡಬೇಕು ಸರ್ಕಾರ ಅಂತ ಹೇಳ್ಯಾರ. ಈ ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗದಗ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದರು. ರೋಣ ವಿಧಾನಸಭಾ ಕ್ಷೇತ್ರದ ಹಲವು ಕಡೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದಾಗ ಭಾಗಿಯಾಗೋರದಾರ. ಮಧ್ಯಾಹ್ನ 1 ಗಂಟೆಗೆ ಇವತ್ತು ರೋಣಕ್ಕೆ ಬರೋ DCM ಸಾಹೇಬರು ಸಂಜೆ ಮುಂದೆ 4 ಗಂಟೆಗೆ ರೋಣದಿಂದ ವಾಪಸ್ ಹೋಗ್ತಾರೆ. ಇನ್ನು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ 71ನೇ ಅಂತರ ಮಹಾವಿದ್ಯಾಲಯಗಳ ಅಥ್ಲೆಟಿಕ್ ಕ್ರೀಡಾಕೂಟ ನಡೆಯಿತು. ಇದರೊಳಗೆ JSS ಸಂಸ್ಥೆ ಶ್ರೀ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಸಂಸ್ಥೆ ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಗೆದ್ದೈತಿ. JSS ಮಂಜುನಾಥೇಶ್ವರ UG ಮತ್ತು PG ಅಧ್ಯಯನ ಸಂಸ್ಥೆನ ಈ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಂಡಿತ್ತು. ಆತಿಥ್ಯ ಸಂಸ್ಥೆಯೇ ಸಮಗ್ರ ವೀರಾಗ್ರಣಿಯನ್ನು ತನ್ನದಾಗಿಸ್ಕೊಂಡಿತು. ನಗರದ RN ಶೆಟ್ಟಿ ಜಿಲ್ಲಾ ಗ್ರೌಂಡ್ನ್ಯಾಗ ಕಳೆದ 3 ದಿನಗಳಿಂದ ನಡೆದ ಈ ಅಥ್ಲೆಟಿಕ್ನಲ್ಲಿ 150 ಕಾಲೇಜುಗಳ 1000ಕ್ಕೂ ಹೆಚ್ಚು ಅಥ್ಲೀಟ್ಗಳು ಭಾಗಿಯಾಗಿದ್ದರು. ಬೀದರ್ ವಿಚಾರಕ್ಕೆ ಬರೋಣ್ರಿ. ಬೀದರ್ನಾಗಂತೂ ಕಾರಂಜಾ ಸಂತ್ರಸ್ತರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅಸ್ವಸ್ಥಗೊಂಡು
ದವಾಖಾನಿಗೆ ಹೋಗಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರನ. ಉಸ್ತುವಾರಿ ಸಚಿವರಾಗಿರೋ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟ ನಂತರ ಬ್ರಿಮ್ಸ್ ದವಾಖಾನಿಗೆ ಶೈಲೇಂದ್ರ ಬೆಲ್ದಾಳೆ MLA ಸಾಹೇಬರು ಕೂಡ ಭೇಟಿ ಕೊಟ್ಟಾರ. 2 ವರ್ಷದಿಂದ ಕಾರಂಜಾ ಸಂತ್ರಸ್ತರು ಅನಿರ್ದಿಷ್ಟಾವಧಿ ಧರಣಿ ಮಾಡಕತ್ತಾರ. ಸರ್ಕಾರ ಸಚಿವರು ಅದಕ್ಕೆ ಕಿಮ್ಮತ್ತ ಕೊಡಲಿಲ್ಲ. ನೊಂದು ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಯಾರ ಇವರೆಲ್ಲ. ಈಗ 3 ರೈತರು ಬ್ರಿಮ್ಸ್ನಾಗ ಟ್ರೀಟ್ಮೆಂಟ್ ತೊಗೊಳತ್ತಾರ. ಈ ರೈತರ ಆರೋಗ್ಯ ವಿಚಾರಿಸಿದಂಥ MLA ಬೆಲ್ದಾಳೆ ಸಾಹೇಬರು ಕಾರಂಜಾ ಸಂತ್ರಸ್ತರು ವಿಷ ಸೇವಿಸಿದ ಸುದ್ದಿ ಕೇಳಿ ಭಾಳ ಆಘಾತ ಆತಂಗೆ. ಈ ಬಗ್ಗೆ ಅಧಿವೇಶನದಾಗೂ ನಾನು ಮಾತಾಡ್ತೀನಿ. ರೈತರಿಗೆ ಪರಿಹಾರ ಕೊಡ್ಸಕ್ಕೆ ಎಲ್ಲರೂ ಪಕ್ಷಾತೀತ ಹೋರಾಟವನ್ನು ಮಾಡಬೇಕು ಅಂತ ಹೇಳ್ಯಾರ. ರಾತ್ರಿ ವಿಷಯ ತಿಳಿದ್ರೆ ಭಾಳ ನಮಗೆಲ್ಲರಿಗೆ ನಮ್ಮ ಎಲ್ಲ ಶಾಸಕರಿಗೆ ಭಾಳ ಆಘಾತ ಆಯಿತು. ನಮ್ಮ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ನಾನು ನಿನ್ನೆ 0 ಅವರ್ದಲ್ಲಿ ತಕ್ಷಣ ಇದೊಂದು ಪ್ರಶ್ನೆ ಒಂದು ರೇಸ್ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ತಕ್ಷಣ ಕೂಡಲೇ ಸ್ಪಂದಿಸಿದ್ರು. ನೋಡ್ರಿ, ಹಾವು ಸತ್ತು ಬಿದ್ದಿರೋ ನೀರನ್ನ ಕುಡಿರ್ಪ ಅಂತ ಹೇಳಿ ಸಾಲಿ ಹುಡುಗರಿಗೆ ಕೊಟ್ಟಿರೋ ಘಟನೆ ಯಾದಗಿರಿ ಜಿಲ್ಲೆ ಸುರ್ಪುರದ BCM ಹಾಸ್ಟೆಲ್ನಾಗ ನಡೆದೈತಿ. 4 ದಿನದ ಹಿಂದೆ BCM ಹಾಸ್ಟೆಲ್ ನೀರಿನ ಟ್ಯಾಂಕ್ನಾಗ ಹಾವು ಸತ್ತು ಬಿದ್ದಿತ್ತು. ಇದನ್ನು ನೋಡ್ದನ ಅದ ನೀರನ್ನ ಎಲ್ಲ ಸಾಲಿ ಹುಡುಗರಿಗೆ, ಹಾಸ್ಟೆಲ್ನಾಗಿರೋ ಹುಡುಗರಿಗೆ ಕುಡಿಯಾಕೆ ಕೊಡಾಕತ್ತಿದ್ರು. ಆದ್ರೆ ನೀರಿನಾಗ ಭಾಳ ವಾಸನೆ ಬರತ್ತಲ್ಲ, ಏನಿರಬೇಕು ಅಂತ ಚೆಕ್ ಮಾಡಿ ಟ್ಯಾಂಕ್ ನೋಡಿದಾಗ ಹಾವು ಸತ್ತು ಬಿದ್ದಿತ್ತು ಅದ್ರಾಗ. ಈ ರೀತಿ ವಿಚಾರ ಗೊತ್ತಾದ ಕೂಡಲೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಯಾರ. ಇನ್ನು ಹುಬ್ಬಳ್ಳಿ ಒಳಗೆ ಉದ್ಯಮಿ ಒಬ್ಬರು ಮನೆಗೆ ಕದಿಮೂರು ನುಗ್ಗಿ ದರೋಡೆ ಮಾಡ್ಯಾರ. ಉದ್ಯಮಿ ಸುತಾರಿಯಾ ಅನ್ನೋರ ಮನೆಗೆ ಈ ಗ್ಯಾಂಗ್ ನುಗ್ಗಿತ್ತು. ಮೊದಲ ಸೆಕ್ಯೂರಿಟಿ ಕೈಕಾಲು ಕಟ್ಟು ಹಾಕ್ಯಾರ. ಆಮೇಲೆ ಮನೆಯೊಳಗೆ ಇರೋ ಬರೋ ಮಂದಿನೆಲ್ಲ ರೂಮ್ನಾಗ ಕೂಡಿ ಹಾಕಿ ರೊಕ್ಕ ಬಂಗಾರ ಕದ್ದು ಓಡಿ ಹೋಗ್ಯಾರ. ಹುಬ್ಬಳ್ಳಿ ಅಶೋಕ್ ನಗರದಾಗಿರೋ ಮನೆಯೊಳಗೆ ಈ ಘಟನಾ ನಡೆದೈತಿ. ಸ್ಥಳಕ್ಕೆ ಅಶೋಕ್ ನಗರ ಪೊಲೀಸರು ಭೇಟಿ ಕೊಟ್ಟಾರ. ನಕಲಿ ಬಂಗಾರ ಕೊಟ್ಟು ಮಕ್ಮಲ್ ಟೋಪಿ ಹಾಕ್ತಿದ್ದ ಐನಾತಿ ಕಳ್ಳನ್ನ ಕಾನೊಸಳ್ಳಿ ಪೊಲೀಸರು ಹಿಡಿದು ಜೈಲಿಗೆ ಕಳಿಸ್ಯಾರ. ವಿಜಯನಗರ ಜಿಲ್ಲೆ ಗಜಾಪುರದ ಕಾವಡಿ ರಾಜಪ್ಪ ಈ ಕಳ್ಳ. ಇವನಿಂದ ಪೊಲೀಸರು 5 ಲಕ್ಷ ರೂಪಾಯಿ ಸೀಸ್ ಮಾಡ್ಯಾರ. ಸಿಕಂದ್ರಾಬಾದ್ನ ಕುರಿಮೂರ್ತಿ ಅನ್ನೋರು ಹೋದ 2023 ಸೆಪ್ಟೆಂಬರ್ 27ನೇ ತಾರೀಕು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ವಿಚಾರವಾಗಿ ನಮ್ಮ ಊರಿನ ಹಳೆ ಮನೆ ತೆಗೆಸಾಕುವಾಗ ಮನೆಯಾಗ 500 ಗ್ರಾಮ್ ಹಳೆ ಕಾಲದ ಬಂಗಾರ ನಾಣಿ ಸಿಕ್ಕಿದ್ವು. ಅದನ್ನು ಕಡಿಮೆ ರೊಕ್ಕಕ್ಕೆ ಕೊಡ್ತೀನಿ ಅಂತ ಹೇಳಿ ಆರೋಪಿ ವಂಚಿಸಿದ್ದ ಅನ್ನೋದು ಗೊತ್ತಾಗೈತಿ ಇವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ. ಈಗ ಇವನ್ನ ಹಿಡ್ದಾರ. ಇನ್ನು ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಾಗ ಕಲ್ಯಾಣಿ ಚಾಳುಕ್ಯರ ಕಾಲಾವಧಿ ಒಳಗೆ ನಿರ್ಮಿಸಲಾಗಿದ್ದ ಎಂಬ ಐತಿಹ್ಯ ಇರೋ ಶಿವ ದೇವಸ್ಥಾನ ಅಳಿವಿನ ಅಂಚಿನೊಳಗೈತಿ. ಅಂದರೆ ಬೀಳಾಕತ್ತದ. ಸರ್ಕಾರ ಗಮನ ಹರಿಸಿ ಇದನ್ನು ಸಂರಕ್ಷಣೆ ಮಾಡಬೇಕು ಅಂತ ನಾರಾಯಣಪುರ ಊರವರು ಒತ್ತಾಯ ಮಾಡ್ಯಾರ. ಚಾಲುಕ್ಯರ ಕಾಲದ ಗುಡಿ ನಮ್ಮ ಊರಾಗೈತಿ. ಇದನ್ನು ಸಂರಕ್ಷಣೆ ಮಾಡೋದು ಸರ್ಕಾರದ ಕೆಲಸ. ಅದನ್ನು ಮಾಡಬೇಕು, ಇತಿಹಾಸ ಗೊತ್ತಾಗೋಂಗೆ ಮಾಡಬೇಕು ಅಂತ ಆ ಊರಿನ ಜನ, ನಾರಾಯಣಪುರ ಜನ